ನವಲಗುಂದ ಮತ್ತು ಅಣ್ಣಿಗೇರಿ ತಾಲೂಕಿನಲ್ಲಿ ಜಿಲ್ಲಾಧಿಕಾರಿಗಳ ತಂಡದಿಂದ ಭರ್ಜರಿ ಬರ ವೀಕ್ಷಣೆ, ಬೆಳೆ ಹಾನಿ ಪರಿಶೀಲನೆ. ನವಲಗುಂದ ಹಾಗೂ ಅಣ್ಣಿಗೇರಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿಂದು ಜಿಲ್ಲಾಧಿಕಾರಿಗಳು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳ ತಂಡ ಕದಂಬ ಹೆಜ್ಜೆ ಇಟ್ಟು ಬರಗಾಲ ವೀಕ್ಷಣೆ ನಡೆಸಿದೆ. ಮಳೆ ಇಲ್ಲದೆ ಕಂಗಾಲಾಗಿರುವ ರೈತರ ಜಮೀನುಗಳಿಗೆ ಖುದ್ದಾಗಿ ಭೇಟಿ ನೀಡಿದ ಅಧಿಕಾರಿಗಳು ಬೆಳೆಗಳ ಪರಿಸ್ಥಿತಿಯನ್ನ ಹತ್ತಿರದಿಂದ ಪರಿಶೀಲಿಸಿದ್ದಾರೆ. ನವಲಗುಂದ ತಾಲೂಕಿನ ಮೊರಬ, ಶಿರೂರು, ತಿರ್ಲಾಪುರ ಹಾಗೂ ಶಿರಕೋಳ ಗ್ರಾಮಗಳ ವ್ಯಾಪ್ತಿಯಲ್ಲಿನ ಕೃಷಿ ಭೂಮಿಗಳಿಗೆ ಜಿಲ್ಲಾಧಿಕಾರಿಗಳು ಭೇಟಿಯನ್ನು ನೀಡಿದರು. ಒಣಗ್ತಾ ಇರುವ ಬೆಳೆಗಳನ್ನ ಕಣ್ಣಾರೆ ಕಂಡ ಅಧಿಕಾರಿಗಳು ಹಾನಿಯ ತೀವ್ರತೆಯನ್ನ ಸ್ವತಃ ಪರಿಶೀಲನೆ ಮಾಡಿದ್ದಾರೆ. ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದು ಬೆಳೆ ಹಾನಿಯ ಸವಿಸ್ತಾರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅಣ್ಣಿಗೇರಿ ವ್ಯಾಪ್ತಿಯಲ್ಲೂ ಕೂಡ ಪರಿಶೀಲನೆ ಮಾಡಿದ್ರು. ನವಲಗುಂದ ಅಷ್ಟೇ ಅಲ್ಲದೆ ಅಣ್ಣಿಗೇರಿ ತಾಲೂಕು ವ್ಯಾಪ್ತಿಯ ಪ್ರಮುಖ ಹಳ್ಳಿಗಳಿಗೂ ಕೂಡ ಅಧಿಕಾರಿಗಳ ತಂಡ ಭೇಟಿಯನ್ನ ನೀಡಿದೆ. ರೈತರ ಹೊಲಗಳಲ್ಲಿ ನಿಂತು ಬೆಳೆಗಳ ಸದ್ಯದ ಸ್ಥಿತಿಗತಿಗಳನ್ನ ಅಧಿಕಾರಿಗಳು ಹತ್ತಿರದಿಂದ ವೀಕ್ಷಣೆ ಮಾಡಿದ್ದಾರೆ. ಈ ವೇಳೆ ಸ್ಥಳೀಯ ತಹಶೀಲ್ದಾರ್, ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ವಿವಿಧ ತಾಲೂಕು ಮಟ್ಟದ ಸಿಬ್ಬಂದಿ ಹಾಜರಿದ್ದು ಸರ್ಕಾರಕ್ಕೆ ಸಲ್ಲಿಸಬೇಕಾದ ಬೆಳೆ ನಷ್ಟ ವರದಿಯ ಕುರಿತು ಚರ್ಚಿಸಿದರು. ಮಳೆಯ ಅಭಾವದಿಂದ ಕಷ್ಟಪಟ್ಟು ಬೆಳೆದ ಬೆಳೆಗಳು ಕಣ್ಣೆದುರೇ ಒಣಗಿ ಹೋಗ್ತಾ ಇದ್ದು ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಸೂಕ್ತ ಪರಿಹಾರ ಸಿಗಲಿ ಎನ್ನುವುದು ಇಡೀ ಭಾಗದ ರೈತರ ಒಕ್ಕೊರಲ ಆಗ್ರಹವಾಗಿದೆ. ರಾಷ್ಟ್ರ ಕ್ರಾಂತಿ ನ್ಯೂಸ್, ನವಲಗುಂದ. ಈಗ ಹಸಿರು ಶಾಲ್ ಹಾಕಿದ್ದು ಋಣ ಮುಟ್ಟಿಸ್ಬಿಟ್ಟು ನಾವು ರೈತರು ಓಕೆ ಈಗಷ್ಟೇ ನಾವು ಸನ್ಮಾನ್ಯ ಸಚಿವ ಶಾಸಕರು ಏನು ನಮಗೆ ಮಲಪ್ರಭಾವದ ನೀರು ಬೇಕು ಅಂತ ಹೇಳಿದರೆ ಅದು ಪತ್ರವನ್ನು ಕೂಡ ನಾವು ಜಿಲ್ಲೆಗಳಿಗೆ ತಾಲೂಕು ಮಟ್ಟದಲ್ಲಿ ಎಲ್ಲಿ ಈ ಮಳೆಯಿಂದ ರೈತರಿಗೆ ಮಳೆ ಬರಲಾರದೆ ರೈತರು ಅನಾನುಕೂಲ ಆಗಿದೆ. ಎಲ್ಲ ತಾಲೂಕು ಏನು ಬೆಳೆ ನಷ್ಟ ಆಗಿದೆ ಅದು ತುರ್ತಾಗಿ ನಾವು ನೋಡಬೇಕು, ಪರಿಶೀಲನೆ ಮಾಡಬೇಕು, ಅದು ಸರ್ಕಾರಕ್ಕೆ ವರದಿಯನ್ನು ತರಿಸಬೇಕಂತ ಏನು ಮಾರ್ಗದರ್ಶನ ನಮಗೆ ನೀಡಿದರು. ಆ ಹಾದಿಯಲ್ಲಿ